ಅಮ್ಮ ಬಿಸ್ನೆಸ್ಸು ಅಂತ ಹೇಳ್ಬಿಟ್ಟು ಎಲ್ಲ ಬಿಸ್ನೆಸ್ಗೆ ಹಾಕ್ಬಿಟ್ಟಿದ್ದೀನಿ ಕಣಮ್ಮ 50,000 ರೂಪಾಯಿನ. ಎಲ್ಲ ಲಾಸ್ ಮಾಡ್ಕೊಬಿಟ್ಟಿದ್ದೀನಿ. ಈಗ ಪಾರಕ್ಕಂಗೂ ಕೊಡಬೇಕು. ಜೊತೆಗೆ ಆ ಕಿತ್ತೋಗಿರೋ ಮನೆ ಹಳಿ ಪದ್ದಿ ಅವಳಲ್ಲ, ಆ ಪದ್ದಿ ಹ್ಞೂ ಅದೇನೋ ಉಪ್ಪಿನಕಾಯಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡವಳೆ. ಅಮ್ಮ ಅವಳೇನಾದ್ರೂ ಉಪ್ಪಿನಕಾಯಿ ಬಿಸ್ನೆಸ್ ಮಾಡ್ಬಿಟ್ಟು ಫೇಮಸ್ ಆಗೋಗ್ಬಿಟ್ಲು ಅಂದರೆ ಹ್ಞೂ ನನ್ನ ಕತೆ ಅಂತೂ ಮುಗ್ದೋಯ್ತು ಕಣಮ್ಮ. ಮನೆನಾಗೆ 10 ಪೈಸದ ಮುರ್ವಾದಿ ಇರೋಕ್ಕಿಲ್ಲ. ಅತ್ತೆ ಯಾರೂ ಮುರ್ವಾದಿ ಕೊಡೋಕ್ಕಿಲ್ಲ ಕಣಮ್ಮ. ಈಗಲೇ ಮುರ್ವಾದಿ ಇಲ್ಲ, ಆಮೇಲೆ ಒಂಚೂರು ಮುರ್ವಾದಿ ಇರೋಕ್ಕಿಲ್ಲ ಕಣಮ್ಮ ನನಗೆ. ಅಯ್ಯ ಅಷ್ಟಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಇವಾಗ ನೀನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಬಿಸ್ನೆಸ್ ಮಾಡಬೇಕಾ? ಹ್ಞೂ, ಬಿಸ್ನೆಸ್ಸು ಮಾಡಬೇಕು, ಜೊತೆಗೆ 50,000 ರೂಪಾಯಿ ಸಾಲನೂ ತೀರಿಸ್ಬೇಕು. ಹೆಂಗೋ ನನ್ನ ಗಂಡಂಗೆ ಹುಷಾರಿಲ್ಲ ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬಿಟ್ಟು ನಾನು ಹೆಂಗೋ ಮ್ಯಾನೇಜ್ ಮಾಡೀವ್ನಿ. ಈಗ ಮತ್ತೆ ಮಂತ ಹೊಡಿಕೊಂಬಿಟ್ಟು ಬಂದು ಮುರ್ವಾದಿ ಕಳೆದ್ಲು ಅಂದರೆ ದೇವ್ರನೇ ಕೇಳ್ತೀನಿ ಕಣಮ್ಮ. 10 ಪೈಸದ ಮುರ್ವಾದಿ ಇರಾಕಿಲ್ಲ ನಂಗಂತೂ. ಅವಳು ರಾಧಿ ಇದ್ದಾಗ ನಿಂಗೇನು ಆಯ್ತಿರ್ಲ ತಾನೆ. ಆ ರಾಧಿ ಹೆಂಗೋ ನೀನು ಹೇಳ್ದಂಗೆ ಕೇಳ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರೋಳು. ಇವಳು ಯಾವಳೆ ಬಂದಿರೋಳು ಪೊದ್ದಿ ಅಂತ ಹೇಳ್ಬಿಟ್ಟು ಈ ಪಾಟಿ ಕಾಟ ಕೊಡ್ತಾವಳಲ್ಲ ನಿಂಗೆ. ಹ್ಞೂ ಕಣಮ್ಮ, ಅವಳು ಮುರ್ವಾದಿನಾಗೆ ಇದ್ಲು ರಾಧಿ. ಅವಳೇ ನಿನಗೆ ಹೊಂಟೋಗ್ಬಿಟ್ಲು. ಅವಳು ಇವಾಗ ಮನೆಯಾಗಿ ಇದ್ಬಿಟ್ಟಿದ್ರೆ ನನ್ನ ಜೊತೆಗೆ ಸೇರ್ಕೊಂಡ್ಬೇಕಾದ್ರೆ ನನಗೂ ಸಪೋರ್ಟ್ ಮಾಡಿಬಿಟ್ಟಿರೋಳು. ಗೊತ್ತೇನಮ್ಮ, ಅವಳು ಒಳ್ಳೆ ಸಪೋರ್ಟ್ ಮಾಡೋಳು. ಹೌದೇ, ನಾನು ಕರ್ಸ್ಕೋಬೇಕು ತಾನೆ ನೀನು ಬಾ ಅಂತ ಹೇಳ್ಬಿಟ್ಟು. ಹೆಂಗಾರ ನೈಸ್ ಮಾಡ್ಬಿಟ್ಟು ಕರ್ಸ್ಕೋಬೇಕಮ್ಮ. ನಿನ್ನ ಸಪೋರ್ಟಿಗೆ ಬರ್ತಾಳೆ ಅಂತಂದ್ಮೇಲೆ ನೀನು ಕರ್ಸ್ಕೋಬೇಕು. ಅದು ಬಿಟ್ಬಿಟ್ಟು ನೀನು ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಏ ಗಂಡ ಎಂಟ್ರು ಜಗಳಾಡ್ಕೊಂಡು ಹೋಗಿರೋದು ಕಣಮ್ಮ. ಈಗ ನನಗೆ ಏನಂತ ಹೋಗಿ ಅವಳು ಕರೀಲಿ ಹೇಳು ನಾನು. ಏ ಮಗಳೇ, ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನಂಗೆ. ನಿನಗೆಲ್ಲ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನೀನು ಕತ್ತೆ ಕಾಲುನೂ ಹಿಡಿಬೇಕಾಯ್ತದೆ. ನೋಡು ನನ್ನ ಮಾತು ಕೇಳು. ಈಗ ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ ಹೋಗ್ಬಿಟ್ಟು ಕ್ಲೀನಾಗಿ ನೀಟಾಗಿ ಹೋಗ್ಬಿಟ್ಟು ಆ ರಾಧಿ ಅವಳಲ್ಲ ಆ ಮನ್ಗೆ ಹೋಗ್ಬಿಟ್ಟು ಹೆಂಗನ ಮಾಡಿ ಕರ್ಕೊಂಬಿಟ್ಟು ಹೋಗ್ಬಿಟ್ಟು ಇಬ್ಬರು ಸೇರ್ಕೊಂಡು ಏನಾರ ಮಾಡಿ ಇಬ್ಬರಿದ್ರೆ ಆ ಪೊದ್ದಿನ ಅಳ್ಳಾಡ್ಸೋದೇನು ದೊಡ್ಡ ವಿಷಯ ಅಲ್ಲ. ಏನವಳು ಮಹಾನ್ ದೊಡ್ಡ ಪಂಡಿತನ ಹೇಳು. ಏನೋ ಗೊತ್ತಿಲ್ಲ ಕಣಮ್ಮ, ಆ ಪದ್ದಿ ಮನೆಗೆ ಬಂದಾಗಿಂದ ನಮ್ಮ ಯಾರಿಗೂ ನೆಮ್ಮದಿ ಇಲ್ಲ ಕಣಮ್ಮ. ನಿಜವಾಗೂನುವೆ ಏನಾರ ಒಂದೊಂದು ಟಾರ್ಚರ್ ಕೊಡ್ತಾಳೆ ಕಣಮ್ಮ. ಅದು ಹೆಂಗೆ ಕೊಡ್ತಾಳೋ ನಾ ಕಾಣೆ, ಏನಾರ ಒಂದೊಂದು ಟಾರ್ಚರ್ ಕೊಟ್ಬಿಡ್ತಾಳೆ. ಅದೇನೇ ಹೇಳಿದ್ದು, ರಾಧಿನ ಹೆಂಗನ ಮಾಡಿ ಮನೆ ಕರ್ಕೊಂಬಿಟ್ಟು ಬಾ ಅಂತ ಹೇಳಿ ಹೋಗ್ಬಿಟ್ಟು ಹೆಂಗನ ಮಾಡ್ಬಿಟ್ಟು ಮನೆ ಕರ್ಕೊಂಬಿಟ್ಟು ಬಾ. ಈಗ ನಂತಾಗೂ 50,000 ರೂಪಾಯಿ ಇಲ್ಲ ನೀನು ಕೊಟ್ಬಿಡಕ್ಕೆ. ನಾನೇ ಲಾಟ್ರಿ ಹೊಡಿತಾ ಇವನಿ. ಇನ್ನು ನಿನಗೆಲ್ಲಿಂದ ಕೊಡ ಹೇಳು. ನಿಮ್ಮ ಅಪ್ಪ ಕೇಳಿಸ್ಕೊಂಡ ಅಂದರೆ ಸುಮ್ಮನೆ ಉಗ್ತಾಗ್ತಾನೆ. ಅದಕ್ಕೆ ನನಗೆ ನೋಡು, ಆದಷ್ಟು ಬೇಗ ನಾನು ಇಲ್ಲಿಲ್ಲ ಎಲ್ಲ ಕ್ಯಾಮಿನ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಲ್ಲಿಗೆ. ಸರಿನಾ? ನೀವು ಮನೆಗೆ ಬಂದ್ಬಿಟ್ಟು ನಿನಗೆಲ್ಲ ಸಹಾಯ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ಆ ರಾಧಿನ ಹೆಂಗನ ಮಾಡಿ ಮನೆ ಕರ್ಕೊಂಡು ಹೋಗು. ಸರಿ ಹೇಳಮ್ಮ, ಆಯಿತು, ನೋಡ್ತೀನಿ, ಪ್ರಯತ್ನ ಪಡ್ತೀನಿ. ಈ ಪೊದ್ದಿ ಅವಳೊಬ್ಳೇ ಇರಬೇಕು. ಅವಳೊಬ್ಳೇ ಸಾಯ್ಬೇಕು. ಅವಳ ಕೈಲಿ ಏನು ಮಾಡೋಕ್ಕಾಗಬಾರ್ದು ಕಣಮ್ಮ. ಅವಳಿಗಿನ್ನ ಮುಂಚೆನೇ ನಾನೇನೇ ಬಿಸ್ನೆಸ್ ಶುರು ಮಾಡ್ತೀನಿ ನೋಡು, ಉಪ್ಪಿನಕಾಯಿ ಬಿಸ್ನೆಸ್ಸ. ಮಾಡಮ್ಮಿ ಮಾಡು. ನಿಮ್ಮ ಅತ್ತೆ ಅಯ್ಯೋ ಬಿಡೋದು, ನಮ್ಮ ಪ್ರೇಮ ಅಂದರೆ ಪ್ರೇಮ ಬಿಡು ಅಂತ ಹೊಗಳ್ಬೇಕು. ಮನೆ ಜವಾಬ್ದಾರಿ ಎಲ್ಲ ನೆಕ್ಸ್ಟು ನಿನ್ನ ಕೈಗೆ ನಿನಗೆ ಕೊಡ್ಬೇಕು ನಿಮ್ಮ ಅತ್ತೆ ಭಾಗ ಹಾಕೋದೆಲ್ಲನೂ ನನಗೇನು ಡೌಟೇ ನಿನಗೆ. ಈಗ ನೀನು ಏನು ಮಾಡಬೇಕು ಅಂತಂದರೆ ಹೆಂಗನ ಮಾಡೋ ಅಧಿಕಾರ ಎಲ್ಲ ನಿನಗೆ ಬರೋಂಗೆ ನೋಡ್ಕೋಬೇಕು. ಸರಿ ಕಣಮ್ಮ, ಹಂಗೇನೇ ಮಾಡ್ತೀನಿ ಬಿಡು. ಅದಕ್ಕೆ ಬೆಳಗ್ಗೆ ನೀವು ಹೊಂಟ್ಬಿಟ್ಟು ಬಂದ್ಬಿಟ್ಟೆ. ನಿನ್ನ ಹತ್ರ ಮಾತಾಡ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು. ಈಗ ನೀನು ಇಷ್ಟು ಹೇಳ್ದಲ್ಲ ಸಾಕು ಬಿಡು. ಇಷ್ಟು ಹೇಳಿದ್ಮೇಲೆ ಇನ್ನೇನು ಆಯಿತು, ಹೋಗ್ಬಿಟ್ಟು ಏನೋ ಒಂದು ಮಾಡ್ತೀನಿ ಇವಳು ನಾನುವೇ. ನೋಡೋಣ, ಏನೋ ಒಂದು ಪ್ರಯತ್ನ ಪಟ್ಟ ರಾಧಿನ ಮನೆ ಕರ್ಕೊಂಬಿಟ್ಟು ಬರ್ತೀನಿ. ನಾನು ಅವಳು ಸೇರ್ಕೊಂಡು ಸರಿಯಾಗಿ ಬಿಸ್ನೆಸ್ ಮಾಡಿ ಈ ಪದ್ದಿಗೆ ಸರಿಯಾಗಿ ಉರಿಸ್ತೀನಿ. ಹಂಗೆ ಧೈರ್ಯ ಮಾಡಬೇಕು. ಅದು ಬಿಟ್ಬಿಟ್ಟು ಯಾದ್ರು ಬುಕ್ಳಿತಾರೆ, ಎದ್ರುಕೊಂಡು ಫೋನ್ ಹಾಕ್ತಾಳೆ. ಇಲ್ಲ ಹೇಳಮ್ಮ, ಇನ್ನು ಎದ್ರುಕೊಳ್ಳೋ ಮಾತೇ ಇಲ್ಲ, ನೋಡ್ತಾ ಇರು. ಅದು ನನ್ನ ಮಗಳು ಅಂದರೆ ನೀನು ಹೋಗು. ಆದಷ್ಟು ಬೇಗ ಇಲ್ಲಿ ನಿಮ್ಮ ಅಪ್ಪ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಹೋಯ್ತಾನಲ್ಲ, ಬರೋಕ್ಕಿಲ್ಲ, ಒಂದು ವಾರ 10 ದಿನ ಬರೋಕ್ಕಿಲ್ಲ. ಆ ಟೈಮಾಗಿ ಬರ್ತೀನಿ ನಾನು. ಮನೆಗೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು. ಈಗ ನೀನು ಸದ್ಯಕ್ಕೆ ಹೋಗು. ಸರಿ ಆಯ್ತು ಹೇಳಮ್ಮ, ಹೋಯ್ತೀನಿ. ಏನಾರ ಇದ್ರೆ ಫೋನ್ ಹಾಕ್ತೀನಿ. ಅವಳು ಹೆಂಗಾರ ಮಾಡ್ಬಿಟ್ಟು ಕರ್ಕೊಂಡೇನೇ ಹೋಯ್ತೀನಿ ನಾನು. ಸರಿ ಆಯಿತು. ಹೊಸಿ ಪದ್ದಿ ಬಗ್ಗೆ ಹಂಗೋ ಹಿಂಗೋ ಹೇಳಿ ರಾಧಿನ ಒಪ್ಸು. ಸರಿ ಕಣಮ್ಮ, ಸರಿ ಹುಷಾರು. ಅದಕ್ಕೇನೆ ನೀ ಒಬ್ಬನೇ ಒಬ್ಬ ಗಂಡು ಮಗ ಇರೋ ಮನೆ ಕೊಡಬೇಕು ಅನ್ನೋದು. ಇಬ್ಬಿಬ್ರು 3 ಜನ ಇರೋ ಗಂಡು ಮಕ್ಳು ಮನೆಗೆ ನನ್ನ ಹೆಣ್ಮಕ್ಳನ್ನ ಕೊಟ್ಬಿಟ್ರೆ ಇದೇ ಕತೆ ನೀ. ಅಯ್ಯಯ್ಯಯ್ಯ ಏನು ಮಾಡೋದು? ನನ್ನ ಮಗಳನ್ನ ಚಿನ್ನ ಬೆಳೆಸ್ದಂಗೆ ಬೆಳೆಸ್ಬಿಟ್ಟು ಹೋಗಿ ಅಂಥವ್ರ ಮನೆ ಕೊಟ್ಬಿಟ್ಟು ನಾನಂತೂ ಥೂ, ಮನೆಯಾಗಿದ್ದಿದ್ರೆ ನಿಮ್ದಾಗಿರೋಳು ಅನ್ನಿಸ್ತದೆ ನನ್ನ ಮಗಳು. ಪಾಪ ಒದ್ದಾಡ್ತಾಳೆ ಬಿಸ್ನೆಸ್ ಮಾಡೋಕ್ಕೆ ಅಂತ. ಅಯ್ಯೋ, ಇವನ್ನ ಹೆಂಗಾರ ಮಾಡಿ ಇವತ್ತು ಕರ್ಕೊಂಡು ಹೋಗ್ಲೇಬೇಕು ನಾನಂತೂ. ರಾಧಾ, ರಾಧಾ, ಪ್ರೇಮ, ಬಾಮ್ಮ, ಬಾ ಕುಂತ್ಕ ಬಾ. ಆಂಟಿ ಚೆನ್ನಾಗಿದ್ದೀರಾ? ಕಣಮ್ಮ, ಇಷ್ಟು ಮಾತ್ರ ಇದ್ದೀವಿ. ನೀನು ಸಂದಕ್ಕಿದೀನವ? ಆಂಟಿ ಸಂದಕ್ಕಿವ್ನಿ. ಕುಂತ್ಕೊಳವ. ರಾಧಾ ಇಟ್ಲಾಗ ಪಾತ್ರೆ ತೊಳಿತಿದ್ಲು. ತಗೊಳ ಆಂಟಿ, ನಿಮ್ಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹಂಗೆ ನಮ್ಮ ರಾಧಂಗೆ ಅಂತ ಹೇಳ್ಬಿಟ್ಟು ಒಂದು ಸೀರೆ ತಗೊಬಿಟ್ಟು ಬಂದಿದ್ದೀನಿ. ಶಿವನೇ, ಈ ಸೀರೆ ಎಲ್ಲ ಯಾಕವ ತರಕೋದೆ? ಅಯ್ಯೋ ಬ್ಯಾಡ ಕಣವ. ಅಯ್ಯೋ ತಗೊಳ್ಳಿ ಆಂಟಿ, ತಗೊಳ್ಳಿ, ಸುಮ್ಮನೆ ನಾವು ನೀವು ಸಂದಕ್ಕಿರ್ಬೇಕು. ಬ್ಯಾರದು ಏನಾರು ಹಾಕೊಂಡು ಹೋಗ್ಲಿ. ಅಕ್ಕ, ನೀವು ಬಂದ್ಬಿಟ್ಟಿದ್ರೆ ಕಣ್ರದ. ಅಯ್ಯೋ ನೀನು ಇಲ್ಲ ಅಂದ್ರೆ ಮನೆಗಿರಕ್ಕೆ ಬೇಜಾರಾಯ್ತದೆ. ಅತ್ತಾಗ ಹಂಗೇನೇ ಬಂದ್ಬಿಟ್ಟೆ. ಸೀರೆ ತಗೊಬಿಟ್ಟು ಬಂದೀವಿ ಇಬ್ರಿಗೂನುವೆ. ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು. ಅಯ್ಯೋ ಯಾಕೆ ತರಕ್ ಹೋದೆ ಅಂತ ಹೇಳ್ತಾನೆ ಇದೀನಿ. ನೀನು ನೋಡ್ರಿ ತಂದ್ಬಿಟ್ಟಿದ್ಯಾ. ಬ್ಯಾಡ ತಗೊಳವ. ಇಲ್ಲ ತಗೊಳ್ಳಿ. ನೀನು. ಸರಿ, ನೀವು ಮಾತಾಡ್ತಿರ್ರಿ, ನಾನು ಹೋಗ್ಬಿಟ್ಟು ಕಾಪಿ ಇಕ್ಕೊಂಬಿಟ್ಟು ಬರ್ತೀನಿ. ಇನ್ನು ಮ್ಯಾಲೆ
ಮನೆಗೆ ಅಷ್ಟೊಂದು ಸೀರೆ ಮಿಕ್ಕವಲ್ಲ, ಇನ್ನೇನು ಮಾಡನಿ ಅಷ್ಟೊಂದು ಸೀರೆ ವಾಪಸ್ಸಂತೂ ಯಾರು ತಗತಾ ಇಲ್ಲ. ಇನ್ನೇನು ಮಾಡೋದು, ಸುಮ್ಕಿನಿಯ ಹೋದ್ರ ಮನೆಗೆಲ್ಲ ಹೋಗೋಗಿ ಹಿಡ್ಕೊಂಡೋಗಿ ಎರಡೆರಡು ಸೀರೆ ಕೊಟ್ಟು 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 ಖರ್ಚು ಮಾಡಿ ಸಾಕೋದು ಅಷ್ಟೇನೆ. ಮತ್ತೆ ಮನೆ ಕಡೆ ಎಲ್ಲ ಸಂದಕವ್ರನಕ ಎಲ್ರು ಸಂದಕವ್ರೆ ಕಣವ, ನಾನೇನಿಯ ಸಂದಕಿಲ್ಲ. ಅದೇನೋ ಕಣಮ್ಮಿ, ನನಗಂತೂ ಗೊತ್ತಿಲ್ಲ ಕಣ್ರದ. ನೀನ್ ಇಲ್ಲ ಅಂದ್ರೆ ಮನೆ ಕಿರಕ್ಕೆನೆನಿಯ ಒಂಥರ ಬೇಜಾರಾಯ್ತದೆ. ಏನ್ ಮಾಡೋಣಕ್ಕ, ನನ್ನ ಗಂಡ ಸರಿ ಇಲ್ಲ. ನನ್ನ ಗಂಡ 420 ನನ್ನ ಮಗ, ನನ್ನ ಗಂಡ ಅವನಿಂದನೇ ನಾನು ಇಲ್ಲಿ ಬಿದ್ದಿರೋದು. ಇಲ್ಲ ಅಂದಿದ್ರೆ ನಾನೇ ಹಂಗೊಂದು ಅಲ್ಲೇನೇ ಬಿದ್ದಿರ್ತಿದ್ದೆ. ಅಲ್ಲ ಕಣಕ್ಕ, ನನ್ನ ಗಂಡ ಇಲ್ಲಿ ಗಂಟ ಒಂದು ಫೋನ್ ಹಾಕ್ಬಿಟ್ಟು ಬಾ ಅಂತ ನಾನು ಅನ್ನೋದು ಬೇಡವೇ ಹೇಳು. ಒಂದು ಫೋನ್ ಹಾಕಿಲ್ಲ, ಒಂದು ಮೆಸೇಜ್ ಹಾಕಿಲ್ಲ, ಏನೂ ಹಾಕಿಲ್ಲ. ಎಲ್ಲ ಬಂದು ನೋಡ್ಕೊಂಡು ಹೋದ್ರೂ ಮಾಮ ಒಂದು ಕಿತ ಬಂದಿತ್ತು ಅಷ್ಟೇನಿಯ. ಇಲ್ಲ ಕಣ್ ಮಾಮ, ನನ್ನ ಗಂಡನೇ ಬರಬೇಕು ಅಂತ ಹೇಳಿದಕ್ಕೆ ಸರಿ ಕಣವ ಅಂತ ಹೇಳ್ಬಿಟ್ಟು ಕಳಿಸ್ತೀನಿ ಅಂತ ಹೋಗಿದ್ದು. ಮತ್ತೆ ನನ್ನ ಗಂಡ ಬರಲು ಇಲ್ಲ, ಎಂಥದೂ ಇಲ್ಲ. ನನ್ನ ಗಂಡ ಬರೋ ಗಂಟ ಬರಬಾರ್ದು ಅಂತ ಸುಮ್ಮನೆ ಇಲ್ಲೇ ಇವ್ನಿ ನಾನಂತೂ. ನಿನ್ನ ಗಂಡ ಬುಟ್ಟಾಕು, ನಿನ್ನ ಗಂಡಿನ ಯಾಕೆ ಬರ್ತಾನೆ ಈ ಪದ್ದಿ ಸಂದಕ್ಕೆ ಮಾಡಾಕ್ತಾಳೆ. ತಿನ್ಕೊಂಡು ಕುಂತವ್ನಿ ನೋಡಮ್ಮಿ. ಈ ಗಂಡಸ್ರಿಗೆಲ್ಲ ನಾವು ದುಡಿತೀವಿ ಅನ್ನ ಅಹಮು ದುರಂಕಾರ ಸ್ಯಾನೆ. ಏನು ಅವ್ರು ದುಡ್ದಿದ್ದೇನೆ ನಾವು ತಿನ್ನೋದು, ಅವ್ರ ದುಡ್ಡಾಗೆ ನಾವು ಬದುಕ್ತಿರೋದು, ಅವ್ರು ದುಡ್ದಿದ್ದೆಲ್ಲ ನಾವು ತಿಂದು ಬಾಸಾಕತ್ತಾ ಇದೀವಿ ಅಂತ ಹೇಳ್ಬಿಟ್ಟು ದೌಲತ್ತು ದುರಂಕಾರ ಸ್ಯಾನೆ ಮಾಡ್ತಾರೆ. ನೀನು ಏನಾರ ಹೇಳಿ, ನೀನು ನಾವು ಅವ್ರ ದುರಂಕಾರ ಇಳಿಸ್ಬೇಕು ಅಂದರೆ ನಾವು ದುಡಿಯೋಕೆ ಶುರು ಮಾಡ್ಬೇಕು ನೋಡು. ನಾವು ದುಡಿಯೋಕೆ ಶುರು ಮಾಡಿದ್ರೆ ಅಮ್ಮಿಕೊಂಡಿರ್ತಾರೆ. 10 ರೂಪಾಯಿ ಕೇಳಬಾರ್ದವ್ರನ್ನ. ನಾವು ಒಳ್ಳೆ ಗಿಸ್ನೆಸ್ ಮಾಡ್ಬಿಟ್ಟು ಒಳ್ಳೆ ಸಂಪಾದನೆ ಮಾಡ್ಕೊಂಡು, ನೀನು ಅಂದರೆ ನಿಮ್ಮ ಅಪ್ಪ ಕುಂತ್ಕೊಳ್ಳಲೆ ಅನ್ನೋ ಓಡಾಡ್ಕೊಂಡಿರ್ಬೇಕು. ಹಂಗಿದ್ದಾಗ ತಾನೇ ನಾವು ಟಾಪಾಗಿ ಬೆಳೆಯೋದು. ಅಯ್ಯೋ, ಆ ಮನೆಯಾಗ ಎಲ್ಲಕ ಮಾಡೋಕ್ಕಾಯ್ತದೆ, ಮನೆ ಕೆಲಸನೇ ಸಾಕಾಯ್ತದೆ. ಅವಾಗಂತೂ ನಾವಿಬ್ಬರೇ ಇದ್ವಿ. ಇವಾಗ ಪೊದ್ದಿನೂ ಬಂದೋಳಲ್ಲ, 3 ಜನನು ಕೆಲಸ ಹಂಚ್ಕೋಬೇಕು. ಪಟ 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 ಅಂತ ಕೆಲಸ ಎಲ್ಲ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಬಿಸ್ನೆಸ್ನ ಮಾಡ್ಕೊಳ್ಳೋದು. ಅಯ್ಯೋ, ನಿಂಗೆ ಗೊತ್ತಿಲ್ಲ, ಆ ಮನೆಯಾಳು ಪೊದ್ದಿ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಶುರು ಮಾಡ್ಕೊಬಿಟ್ಟವಳೆ. ಏನೇನೋ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ಕೊಂಡವಳೆ. ಅವಳು ತಲೆನೋ ತಲೆ. ಅದಕ್ಕೆ ನಾವು ಏನಾರ ಒಂದು ಆದಷ್ಟು ಬೇಗನೇ ನಾವು ಎಲ್ಲನೂ ಏನಾರ ಬಿಸ್ನೆಸ್ ಶುರು ಮಾಡ್ಕೋಬೇಕು. ಪೊದ್ದುನು ಬಂದಿದ್ಲು ನೋಡ್ಕೊಂಡು ಹೋಗಕ್ಕೆ ನನ್ನ ಮನೆ. ಬಂದು ಮಾತಾಡ್ಸ್ಬಿಟ್ಟು ಓದ್ಲು ಕಣಕ್ಕ. ನನ್ನ ಗಂಡ ಯಾವಳಿಂದೇನೋ ತಿರುಗ್ತಾವನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳಿದ್ಲು. ನನಗೆ ನಂಬಕ್ಕೇನೇ ಆಯ್ತಿಲ್ಲ ನನ್ನ ಗಂಡನ ಬಗ್ಗೆ. ನನಗೆ ಮೈಯೆಲ್ಲ ಉರಿತೈತೆ. ನಿಜವೋ ಸುಳ್ಳೋ ಗೊತ್ತಿಲ್ಲ. ಈಗ ಫೋನ್ ಮಾಡಿ ಕೇಳ್ಬಿಟ್ರೆ ಆಡ್ಬಿಡ್ತಾನೆ. ಅದಕ್ಕೆ ನಾನು ಸುಮ್ಮನಿವ್ನಿ. ಆ ಮನೆಯಾಳು ಪೊದ್ದಿ ಮಾತೆಲ್ಲ ಕೇಳೋಕೆ ಹೋಗ್ಬೇಡ. ತಂದಾಕದೇನೇ ಕೆಲಸ. ನೀನು ಅವಳ ಮಾತು ಕೇಳ್ಬೇಡ, ನನ್ನ ಮಾತು ಕೇಳು. ನಾನು ನೀನು ಈ ವರ್ಷ ಜೊತೆಯಾಗಿದ್ವಿ, ಹೆಂಗಿದ್ವಿ ಹೇಳಿ ನಾವು? ಹಾಲು ಜೇನು ಇದ್ದಂಗಿದ್ವಿ. ಅವಳು ಬಂದ್ಬಿಟ್ಟು ಎಲ್ಲ ವಿಷ ಇಡ್ತಾವಳೆ ನನ್ನ ನಿನ್ನ ಮಧ್ಯೆ. ನಿನ್ನ ಗಂಡ ಎಲ್ಲೂ ಯಾವಳ ಜೊತೆ ಹೋಯ್ತಿಲ್ಲ, ಸುಮ್ಕಿರಮ್ಮಿ. ನಾನು ಕಣ್ಣಾರೆ ನೋಡಿವ್ನಿ ಪಾಪ. ಮೈದು ಒಳ್ಳೆಯವನು, ಆರಾಮಾಗಿ ಓಡಾಡ್ಕೊಂಡೆ ನೀನು ಅವನೇ. ಅಂತ ತಪ್ಪು ಕೆಲಸ ಮಾಡೋ ಅಂತಾನಲ್ಲ ನಿನ್ನ ಗಂಡ. ಹೌದೇ? ಮತ್ತು ಪೊದ್ದಿ ನೋಡಿದ್ರೆ ಹಂಗೆ ಹೇಳಿದ್ಲು ನಿನ್ನ ಗಂಡ. ಯಾರು ತಗೋ ಫೋನಾಗೆಲ್ಲ ಕಿಸ್ಕೊಂಡು ಮಾತಾಡ್ಸ್ತಾನೆ, ಕಣ್ಣಾರೆ ನೋಡಿವ್ನಿ ಹಂಗೆ ಹಿಂಗೆ ಅಂತ ಹೇಳಿದ್ಲಲ್ಲ. ಬೂಸಿ ಹೊಡೆದವಳು ನಿಂತಾಗ ಬೂಸಿಯ ಬಂದ್ಬಿಡ್ಲಿ ಅದು ಇದು ಅಂತ ಹೇಳ್ಬಿಟ್ಟು ಏನಕ್ಕ ಇಲ್ಲ ತಂದಿಕ್ ಬಿಡಕ್ಕೆ. ಇಲ್ಲೇ ಇದು ಇರಿಸ್ಬಿಡೋಣ ನಿನ್ನ, ಇಲ್ಲೇನೇ ಇದು ಬಿಡ್ತಾಳೆ. ಅಲ್ಲ ಮಹಾರಾಣಿ ಥರ ಮ್ಯಾರಿಬೋದು. ಈಗೇನಾರ ನೀನು ನಾವು ಮನೆಗೆ ಬಂದ್ಬಿಟ್ರೆ ನೀನು ನನಗಲ್ವ ಲಾಭ. ನಾನು ನೀನು ಸಂಡಕ್ಕೆ ಹೋಗ್ಬಿಡ್ತೀವಿ. ಆಮೇಕಿಂದ ಅವಳು ಒಬ್ಳೇನಿಯ ಒಂಟಿಯಾಗಿ ಹೋಯ್ತಾಳೆ. ಇವಳು ಒಂಟಿಯಾಗಿರಲಿ ಅಂತ ನನ್ನ ಮೇಲೆ ಕೋಪನ ನಿನ್ನ ಗಂಡನ ಮೇಲೆ ಹೇಳ್ಬಿಟ್ಟು ನಿಂಗೆಲ್ಲ ಮಾಡಿರೋದು. ಆಂಟಿ ಥ್ಯಾಂಕ್ಸ್ ಆಂಟಿ, ಕಾಪಿ ಮಾಡಿಕೊಟ್ಟಿದ್ದಕ್ಕೆ. ನೀವು ಒಂಥರ ಚೆನ್ನಾಗಿ ಮಾಡ್ತೀರಂತಲ್ವಾ ಆಂಟಿ ಬಿರಿಯಾನಿ ಎಲ್ಲನೂ? ಹ್ಞೂ ಕಣವ, ತರಿಸ್ಬಿಟ್ಟು ಮಾಡ್ಲೆ? ಅಯ್ಯೋ ಮಾಡಿ, ನಿಮ್ಮ ಮಗಳೂ ಕರ್ಕೊಂಡೇನಿ ಇವತ್ತು. ನಾನಂತೂ ಹೋಗೋದು. ಇವಳು ಇಲ್ಲೇ ಬಿಟ್ಬಿಟ್ಟು ಹೋಗಕ್ಕಾಯ್ತದೆ. ನೀವು ಬಿರಿಯಾನಿ ರೆಡಿ ಮಾಡೋಗಿ, ನಾನು ಇವಳ ಹತ್ರ ಮಾತಾಡ್ತಿರ್ತೀನಿ. ಸರಿ ಕಣವ, ಇರು ತರಿಸ್ಬಿಟ್ಟು ಚಿಕನ್ನ ರೆಡಿ ಮಾಡಿಸ್ತೀನಿ ಇರು. ಆಂಟಿ ಮಟನ್ ಬಿರಿಯಾನಿ ಆಗಿದ್ರೆ ಸಂದಕ್ಕಿರೋದೇನೋ. ಸರಿ ಕಣವ, ಅದನ್ನೇ ತರಿಸ್ತೀನಿ ಇರು. ಅಯ್ಯೋ ಬೇಜಾರು ಮಾಡ್ಕೊಬೇಡ, ನಾನು ತಿನ್ನಕ್ಕೇನು ಬಂದಿಲ್ಲ ನಿಮ್ಮ ಮನೆಗೆ. ಏನು ಗೊತ್ತಾ, ನೀನು ಬೇಜಾರಾಗಿದೆಯಲ್ಲ, ಸುಮ್ಮನೆ ನಗ್ಸೋಣ ತಮಾಷೆ ಮಾಡೋಣ ಅಂತ ಮಟನ್ ಬಿರಿಯಾನಿ ಮಾಡು ಅಂತ ಹೇಳಿದ್ದಷ್ಟೇ. ನೀನು ತಿನ್ನಲಿ ಪಾಪ ಬೇಜಾರಾಗಿರ್ತೀಯಾ ಅಂತ ಹೇಳ್ಬಿಟ್ಟು ಹಂಗಂದೆ ಅಷ್ಟೇ. ಬಿಡು ಪರವಾಗಿಲ್ಲ. ಅಲ್ಲ ಆ ಪೊದ್ದಿ ನನ್ನ ಬಗ್ಗೆ ಹಿಂಗೆಲ್ಲ ಹೇಳ್ಬೋದೆ? ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಗಂಡನ ಬಗ್ಗೆ ಹಿಂಗೆ ಮಾತಾಡ್ಬೋದೆ? ಈಗೇನು ಅವಳ ಬಗ್ಗೆನೇ ಮಾತಾಡ್ಕೊಂಡು ಕೊರಿಕೊಂಡಿರ್ತೀಯೋ, ಇಲ್ಲ ನನ್ನ ಜೊತೆ ಬಂದು ಬಿಸ್ನೆಸ್ ಶುರು ಮಾಡ್ತೀಯೋ ಹೇಳು. ನಾನು ನೀನು ಜೋಡೆತ್ತುಳಿದ್ದಂಗೆ ಇಬ್ಬರು ಸೇರ್ಕೊಂಡ್ವಿ ಅಂತಂದರೆ ಎಲ್ಲೋ ಹೋಗಿರ್ತೀವಿ. ಅವಳು ಒಬ್ಬಳೇ, ನಾವಿಬ್ಬರು ಒಳ್ಳೆ ಬಿಸ್ನೆಸ್ ಶುರು ಮಾಡ್ಕೊಬಿಟ್ಟು ನಾನು ನೀನು ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ. ನಮ್ಮ ಗಂಡಗಳು ಸಹವಾಸನೇ ನೀ ಕೇಳೋದೇನೇ ಬೇಡ. ನನ್ನ ಗಂಡನೂ ಜುಗ್ಗ, ಜಿಪುಣ್ ನನ್ನ ಮಗ. ನಿನ್ನ ಗಂಡನ ಸೋಕಿ ಶಾನೆ ಕೊಡೋಕ್ಕಿಲ್ಲ. ನಾವೇ ದುಡಿಬೇಕು ನೋಡು. ನಾನು ನೀನೇನಿಯ ಟ್ರಿಪ್ ಹೊಡ್ಕೊಂಡು ಓಡಾಡ್ಕೊಂಡಿರೋಣ, ನಾನು ನೀನೇನಿಯ ಮಜಾ ಮಾಡ್ಕೊಂಡಿರೋಣ. ಏನಂತೀಯ? ನನ್ನ ಗಂಡ ಒಂದು ಕರಿಬೇಕು ತಾನೇ ನನ್ನ? ಅಯ್ಯೋ ಗಂಡ 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 ಬಿಟ್ಟು ಬಿಸಾಕು. ಅದು ನಿನ್ನ ಮನೆ, ಅವನು ಯಾಕೆ ಬಂದು ಕರಿಬೇಕು ನಿನ್ನ ಮನೆಗೆ? ನಿನ್ನ ಮನೆಗೆ ನೀನು ಬರಬೇಕು. ಅವನನ್ನು ಬಂದೆಲ್ಲ ಕರೆದು ಮಾಡಿ ಇವೆಲ್ಲ ಯಾಕೆ ಬೇಕು? ಅದು ನಿನ್ನ ಮನೆ ಕಣಮ್ಮಿ. ಅಯ್ಯೋ ರಾಧಾ, ನಿಂಗೆ ಅರ್ಥನೇ ಆಯ್ತಿಲ್ಲ. ಅಯ್ಯೋ ಅದು ನಿನ್ನ ಮನೆ. ನಿನ್ನ ಮನೆ, ನೀನು ಇದು ಮಾಡಬೇಕು ಬಿಟ್ರೆ ನೀನು ಯಾರು ಮಾಡ್ಬೇಕಾಗ್ತದೆ? ನಿನ್ನ ಗಂಡ ಬಂದು ಕರಿಬೇಕಾ ಹೇಳು? ಈಗ ನಿಮ್ಮ ಮನಗಮ್ಮ ನನ್ನನ್ನು ಕರೆದಿದ್ದ ಬಾ ಅಂತ ನಾನು ಬರಲಿಲ್ವಾ? ಏಳಮ್ಮಿ ಹೊಸಿ ಹಂಗಂತ ನಾನು ಹೇಳ್ತೀವಿ.
ಗಂಡಸರು ಕೆಟ್ಟೋಗ್ಬಿಡ್ತಾರೆ ಶಾನೆ ದಿನ ತವ್ರ ಮನೆಗಿದ್ರೆ ಹೋಗು ಹೋಗು ಅಂತ ಹೇಳ್ತೀವ್ನಿ. ಇವಳು ನೋಡಿದ್ರೆ ನನ್ನ ಗಂಡ ಬಂದು ಕರಿಬೇಕು, ನಿನ್ನ ಗಂಡ ಬಂದು ಕರಿಬೇಕು ಅಂತ ಹೇಳ್ತಾವನೆ. ಆಂಟಿ ಇದೇನು ಇವಾಗ ಬ್ಯಾರರ ಮನೆನೇ, ಗಂಡನ ಮನೆ ಅಂದ್ಮೇಲೆ ನಮ್ಮ ಮನೆ ಇದ್ದಂಗೆ ತಾನೇ ಆಂಟಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಆಂಟಿ. ನನ್ನ ಗಂಡ ಈಗ ಎಷ್ಟು ಗಿತ್ತನ್ ಗೊತ್ತೇ, ನಾನು ಹಂಗೆ ಮನೆ ಬಿಟ್ಬಿಟ್ಟು ಬರ್ತೀನ. ಇವಳು ಸುಮ್ಮನೆ ಕೋಪ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಬರ್ತಾಳೆ. ಆಂಟಿ ನಾನು ಇವಳು ಸೇರ್ಕೊಂಡು ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡೋಣ ಅಂತ ಅನ್ಕೊತಾ ಇದೀವಿ. ಶುರು ಮಾಡ್ಬಿಟ್ಟು ನಮ್ಮ ಗಂಡುಗಳೇನು ಆಂಟಿ ನಮಗೆ ಕಾಸು ಕೊಡೋದು, ನಾವೇನೇನು ಒಳ್ಳೆ ಕಾಸು ಸಂಪಾದನೆ ಮಾಡ್ಕೊಂಬಿಟ್ಟು ನಮ್ಮ ಗಂಡಂಗಿನ ಒಂದು ಕೈ ಜೋರಾಗಿ ಏನೇ ಇರಬೇಕು ಅಂತ ಅನ್ಕೊಂಡಿದೀವಿ. ಒಳ್ಳೇದಲ್ವೇನವ? ನೀವು ಸಂದಾಕಿದ್ರೆ ನನ್ಗಂತೂ ಬೊಲ್ ಖುಷಿನೇನಿಯ. ಹೆಣ್ಮಕ್ಳು ದುಡಿಬೇಕು ಕಣವ, ಸುಮ್ಮನೆ ಕುಂತ್ಕೊಂಡ್ರೆ ಆಯ್ತದ? ಏಳು 10 ರೂಪಾಯಿ ಕಾಸು ಬೇಡವಾ? 10 ರೂಪಾಯಿ ಎಲ್ಲಿಂದ ಬರ್ತದೆ? ದುಡಿಲಿಲ್ಲ ಅಂತಂದ್ರೆ ಯಾವ ಕಡೆಯಿಂದ ಬರ್ತದೆ 10 ರೂಪಾಯಿ? ನೀನೇ ಹೇಳು. ಅದಕ್ಕೆ ಹೇಳೋದು, ಬರಬೇಕು. ಕಾಸು ಅನ್ನೋದು ಅದೇನೋ ಒಂಥರ ದುಡಿಬೇಕು. ನಮ್ಮ ಕೈಯಾಗಿದ್ರೆ ಗಂಡಸ್ರು ನಾವು ಹೇಳ್ದಂಗೆ ಕೇಳ್ತಾರೆ. ನೋಡಮ್ಮ ಈ ಪೊದ್ದಿ ನನ್ನ ಗಂಡನ ಬಗ್ಗೆ ಎಲ್ಲ ತೆಪ್ಪಾಗಿ ಹೇಳಿರೋದು ನೋಡು. ಇವ ಅಕ್ಕ ಹೇಳ್ತಿಲ್ವೇ ಹಂಗೆ ಏನು ಇಲ್ವಂದು ನನ್ನ ಗಂಡ ಒಳ್ಳೆನಂತೆ. ಆ ಪೊದ್ದಿನೇ ಸುಳ್ಳು ಹೇಳಿರೋದು. ನೀನು ಅವರು ಇವ್ರ ಮಾತು ಯಾಕೆ ಕೇಳ್ತೀಯ? ಅಲ್ಲಿ ಹೋಗ್ಬಿಟ್ಟು ನೀನೇ ನಿನ್ನ ಗಂಡನ ನೋಡು, ಒಳ್ಳೇದು ಕೆಟ್ಟದು ಎಲ್ಲ ನಿಂಗೆ ಅಲ್ಲೇ ಅರ್ಥ ಆಯ್ತದಲ್ಲ. ಆಂಟಿ ಆ ಪೊದ್ದಿ ಸರಿ ಇಲ್ಲ ಆಂಟಿ. ಅವಳಿಗೆ ಏನು ಗೊತ್ತಾ, ಅತ್ತೆ ತಗ ಅವಳು ಒಳ್ಳೇಳಾಗಬೇಕು. ಇನ್ನು ಮುಂದಿನ ಮನೆ ಜವಾಬ್ದಾರಿ ಎಲ್ಲನೂ ಅವಳಿಗೆ ಏನೇ ಬರಬೇಕು ಅನ್ನೋ ದುರಾಸೆ ನಂಟಿ ಅವಳಿಗೆ. ಅವಳು ಬೇಕಂತ ಹೆಂಗೆ ಸಿಕ್ಕರೆ ಹಂಗೇನೇ ಆಡ್ತಾಳೆ ಅವಳು, ಬೇಕಂತಾನೆ. ಅದಕ್ಕೆ ನಂಟಿ ನಾನು ಇವಳಿಗೆ ಹೇಳ್ತಿರೋದು, ಬಾ ನಾನೇನು ಬಿಸ್ನೆಸ್ ಶುರು ಮಾಡೋಣ, ನಾನೇನು ಸಪೋರ್ಟ್ ಮಾಡ್ತೀನಿ ಅಂತ ಅದಕ್ಕೆ ಕರಿತಿರೋದು. ಹೋಗಮ್ಮಿರಾದ ಹೋಗು, ಏನೋ ಮಾಡ್ಕೊ ಹೋಗಿನಲ್ಲ ಕಾಸು ಸಂಪಾದನೆ ಮಾಡ್ಕೊಳ್ಳಿ. ನೋಡಿ ನಿನಗಿನ್ನ ದೊಡ್ಡೋಳು ಹೆಂಗೋನು ಒಸಿ ಹಂಗೋ ಹಿಂಗೋನ್ವೆ ಹೆಂಗೋ ನೋಡು ಪಾಳಿಕಂಡು ಹೆಂಗವಳಿ. ಗಂಡನ ಬೆದರ್ಸ್ಕೊಂಡು ತಿನ್ಕೊಂಡು ನೀನು ಹಂಗೆ ಇರಬೇಕು. ನಾನೇನು ಇರುವಂತ ಹೇಳ್ದೆ, ಆದರೆ ಅಕ್ಕಪಕ್ಕ ಜನ ಎಲ್ಲ ಆಗಲೇ ಆಡ್ಕೊಳಕ್ಕೆ ಶುರು ಮಾಡ್ಬಿಟ್ಟವ್ರಿ. ಆಗಲೇ ಗಂಡನ ಬಿಟ್ಟು ಬಂದವಳಂತೆ, ಇಷ್ಟು ದಿನ ಆದರೂ ಗಂಡು ಮನೆಗೆ ಬರಲಿಲ್ವಂತೆ, ಹಂಗಂತೆ ಹಿಂಗಂತೆ ಅಂತ. ಗಂಡು ಮಕ್ಕಳು ಬಾಳ್ತಾರ ಅಲ್ಲ ಕಣವ, ಹೆಣ್ಮಕ್ಳದು ಅಕ್ಕಪಕ್ಕದ ಮನೆಯೆಲ್ಲ ಮಾತಾಡ್ತಿರ್ತಾರೆ. ಕಷ್ಟವೋ ಸುಖವೋ ಗಂಡನ ಮನೆಯಾಗ ಹಂಗಿದ್ಬಿಟ್ರೆ ಹೆಂಗೋ ನಾತಾಗಿ ನೆಮ್ಮದಿಯಾಗಿರ್ಬೋದು. ಗಂಡನ ಮನೆಗೆ ಅವಳೆ ಅನ್ನಂಗೆ ಅವನ ತಾಗ ಮಾತಾಡೋಕ್ಕೆ ಹೋಗ್ಬೇಡ ನೀನು. ಅದೇನೋ ಬಿಸ್ನೆಸ್ಸು ಅಂತ ಹೇಳ್ತಾ ಇತ್ತಲ್ಲ ಈ ಮಗ, ಆ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರು, ಪ್ರೇಮ ಹೇಳ್ದಂಗೆ ಕೇಳು. ಸರಿ ಹೇಳಮ್ಮ ಆಯ್ತು. ನಂಗೂ ಅರ್ಥ ಆಯ್ತದೆ. ನನ್ನ ಗಂಡಂಗೆ ನನ್ನ ಮೇಲೆ ಎಲ್ಲ ಪಿರುತಿನೂ ಎಲ್ಲ ಹಿಂಗೆ ಹೋಗ್ಬಿಟ್ಟೈತೆ. ಹಂಗೆ ಆಡಿಸ್ತದ ನನ್ನ ಗಂಡಂಗೆ. ಹೋಯ್ತೀನಿ ಬಹಿಕಿತ ನಾನೇ ಹೋಗಿ ನಾನೇ ನೀ ಬುದ್ಧಿ ಕಲಿಸ್ತೀನಿ. ಅದೇ ಹೇಳಿದ್ ನಾನು, ಹೋಗು ಎಲ್ಲ ಒಳ್ಳೇದಾಯ್ತದೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ದೇವ್ರವ್ನಿ, ದೇವ್ರು ದೊಡ್ಡವನು, ಎಲ್ಲ ನಮ್ಮ ಕಡೆ ಏನಿಯ ನೋಡ್ಕೊಂಡು ಒಳ್ಳೇದು ಮಾಡ್ತಾನೆ. ಹೋಗು. ಆ ಪೊದ್ದಿ ಅಂದಲ್ಲ ಹೊಸಿ ದೂರನೇ ಇಕ್ಕಿರೋಳನ್ನ ಸರಿನೇ. ಯಾಕಂದ್ರೆ ಇನ್ನೂ ಹೊಸ್ದಾಗಿ ಬಂದವಳೆ, ಅವಳ ಕತೆ ಏನೋ ನಮಗೆ ಗೊತ್ತಿಲ್ಲ. ಈ ಹುಡುಗಿ ಆದರೆ ಅವತ್ತಿಂದನೂ ಗೊತ್ತಲ್ವ ನಿಂಗೆ, ವರ್ಷದಿಂದನೂ ಹೆಂಗೋ ಬಿಸ್ನೆಸ್ ಸೇರ್ಕೊಂಡು ಮಾಡು, ಚೆನ್ನಾಗಿರು. ಸರಿ ಕಣಮ್ಮ ಆಯಿತು.